ಹಲೋ ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾದ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು ಒಂದು 15 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ನೀರು ಹಾಕಿಬಿಟ್ಟು ತೊಳೆದು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಎಲ್ಲ ನಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದು ನೀರೆಲ್ಲ ಹೋದ್ಮೇಲೆ ನಾನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋತಾ ಇದ್ದೀನಿ. ಯಾಕಂದರೆ ಒಂದು ಹನಿನೂ ನಿಂಬೆಹಣ್ಣಿನಲ್ಲಿ ನೀರಿರಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮಗೆ ಉಪ್ಪಿನಕಾಯಿ ಕೆಡೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ನಿಂಬೆಹಣ್ಣನ್ನು ಚೆನ್ನಾಗಿ ಒರೆಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ಈಗ ಇವೆಲ್ಲವೂ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ನಿಂಬೆಹಣ್ಣಿನಲ್ಲಿ 8 ಪೀಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ 4 ಪೀಸ್ ಕೂಡ ಮಾಡ್ಬೋದು. ಮಕ್ಕಳು ವೇಸ್ಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಚಿಕ್ಕ ಪೀಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದರಲ್ಲಿ ಈ ರೀತಿ 8 ಪೀಸು ಮಾಡ್ಕೋತಾ ಇದ್ದೀನಿ. ನೋಡಿ, ಇದೇ ರೀತಿ ಎಲ್ಲವನ್ನೂ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ನಿಂಬೆಹಣ್ಣನ್ನ ಆರಿಸ್ಬೇಕಾದ್ರೆ ಸ್ವಲ್ಪ ಸಿಪ್ಪೆ ತೆಳ್ಳಗಿರೋದನ್ನು ಆರಿಸ್ಕೊಳ್ಳಿ. ಯಾಕಂದರೆ ಒಳಗಡೆ ರಸ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದಪ್ಪ ಇದ್ದರೆ ಒಳಗಡೆ ರಸ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನೀವು ನೋಡಿ, ಈ ರೀತಿ ತೆಳ್ಳಗಿರಬೇಕು ನಿಂಬೆಹಣ್ಣು. ಈ ರೀತಿ ಆರಿಸ್ಕೊಳ್ಳಿ, ನಿಮಗೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನೋಡಿ, ಇದರಲ್ಲಿರೋ ಬೀಜಗಳನ್ನೆಲ್ಲ ನಾನು ಆರಿಸಿ ತೆಗಿತಾ ಇದ್ದೀನಿ. ನೋಡಿ, ಇವೆಲ್ಲನೂ ತೆಗೆದ್ಬಿಟ್ಟು ನಾವು ಈ ಕಡೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡು ಸಾಸಿವೆನ ಫ್ರೈ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಚಿಟಪಟ ಅಂತ ಸಿಡಿಯೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪೌಡರ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ನಾನು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ಚೆನ್ನಾಗಿ ಬಿಸಿ ಆಗಬೇಕು, ಚೆನ್ನಾಗಿ ಕಾಯಬೇಕು ಎಣ್ಣೆ. ಈ ಕಾದ ನಂತರ ಸ್ವಲ್ಪನೇ ನಾನು 1/4 ಚಮಚ ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚ ಹಿಂಗ್ ಪೌಡರ್ನ ಹಾಕ್ಕೊಂಡು ತಣ್ಣಗೆ ಆಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ನಾನು ಈ ನಿಂಬೆಹಣ್ಣಿನಲ್ಲಿ ಸೇರಿಸ್ಕೋಬೇಕಾಗತ್ತೆ. ಈಗ ನಾನು ಈ ಕಡೆ 2 ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ನಿಮಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ಅದಕ್ಕೋಸ್ಕರ ನಾನು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ನೀವು ನೈಸ್ ಉಪ್ಪು, ಟೇಬಲ್ ಸಾಲ್ಟ್ ಕೂಡ ನೀವು ಬಳಸ್ಬೋದು. ನಾನು ಪಿಕಲ್ಸಿಗೆ ಜಾಸ್ತಿ ಪ್ರಿಫರ್ ಮಾಡೋದು ಕಲ್ಲುಪ್ಪನ್ನೇ. ಸೊ ಅದಕ್ಕೋಸ್ಕರ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ತಿನ್ನೋರಾದರೆ ಇನ್ನೂ ಸ್ವಲ್ಪ ನೀವು ಖಾರ ಹಾಕ್ಕೋಬೋದು. ಹಾಗೆ ನಾನು ಅರಿಶಿಣದ ಪುಡಿ 1/2 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕಹಿ ಆಗಿಬಿಡುತ್ತೆ ಅಂದ್ಬಿಟ್ಟು, ನಿಂಬೆಹಣ್ಣು ಸ್ವಲ್ಪ ಕಹಿ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಅರಿಶಿಣ ಪುಡಿನ ನಾನು ಸ್ವಲ್ಪನೇ ಬಳಸಿದ್ದೀನಿ. ನೀವು ಬೇಕಂದರೆ ನೋಡ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಈಗ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಖಾರ ಮತ್ತು ಉಪ್ಪು, ಅರಿಶಿಣ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಈ ಮೊದಲೇ ನಾನು ಫ್ರೈ ಮಾಡ್ಕೊಂಡಿರೋ ಸಾಸಿವೆ ಮೆಂತ್ಯಕಾಳು ಪುಡಿ ಇದೆ ಅಲ್ವಾ, ಈ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಲ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು. ಇದು ಇನ್ನೂ 1 ವಾರ ನೆನಿಬೇಕು ನಿಂಬೆಹಣ್ಣು. ಇನ್ನೂ ಇದು ರೆಡಿ ಆಗಿಲ್ಲ ತಿನ್ನೋದಕ್ಕೆ. ಒಂದು 8 ದಿನ ಅಥವಾ 10 ದಿನ ಚೆನ್ನಾಗಿ ನೆಂದಷ್ಟು ನಿಮಗೆ ಟೇಸ್ಟ್ ಬರುತ್ತೆ. ನೋಡಿ, ಇದು ಎಣ್ಣೆ ಮೊದಲೇ ಕಾಸಿದೀವಲ್ವ, ತಣ್ಣಗಾಗಿದೆ. ಈಗ ಇದನ್ನು ಈ ನಿಂಬೆಹಣ್ಣಿನಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಬಾಟಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಉಪ್ಪಿನಕಾಯಿನ ಚೆನ್ನಾಗಿ ತುಂಬಿಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕ ಜಾರ್ನಲ್ಲಿ ಕೂಡ ತುಂಬಿಟ್ಕೋಬೋದು. ಈ ಸ್ಟೀಲ್ ಡಬ್ಬಿನಲ್ಲೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ, ಕೆಟ್ಟು ಹೋಗ್ಬಿಡುತ್ತೆ ಪಿಕಲ್ಸ್ ಎಲ್ಲ. ಆದಷ್ಟು ಗಾಜಿನ ಬಾಟಲ್ನೇ ನೀವು ಬಳಸಿ. ಈಗ ಇದು 1 ವಾರ ನೆನೆಯೋದಕ್ಕೆ ಬಿಡೋಣ. ಚೆನ್ನಾಗಿ ಇದು ನಿಂಬೆಹಣ್ಣು ಮತ್ತು ಮಸಾಲ ಚೆನ್ನಾಗಿ ಹೊಂದ್ಕೋಬೇಕು, ನೆನೆಯೋದಕ್ಕೆ ಬಿಡೋಣ. 1 ವಾರದ ಮುಂಚೆ ನಾನು ತೋರಿಸ್ತಾ ಇದ್ದೀನಿ. ಇದು
ಈಗ ಒಂದು ವಾರ ಆದಮೇಲೆ ಡಿಫ್ರೆನ್ಸ್ ನೀವು ನೋಡ್ಬೋದು. ಈಗ ಒಂದು ವಾರ ಆಗಿದೆ ನೋಡಿ, ನಿಂಬೆಹಣ್ಣು ಚೆನ್ನಾಗಿ ನೆಂದಿದೆ, ಉಪ್ಪು ಖಾರ ಮಸಾಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಉಪ್ಪಿನಕಾಯಿ ನಾವು ಊಟದ ಜೊತೆಗೆ ಬಳಸ್ಬೋದು. ಮೊಸರನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನೀವು ಗಾಜಿನ ಬಾಟಲ್ನಲ್ಲಿ ಡಿಫ್ರೆನ್ಸ್ ಕೂಡ ನೋಡ್ಬೋದು, ಚೆನ್ನಾಗಿ ಹೊಂದ್ಕೊಂಡಿದೆ ಅಲ್ವಾ. ಈಗ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು 5 ರಿಂದ 6 ತಿಂಗಳು ನೀವು ಇಟ್ಕೊಂಡು ಉಪ್ಪಿನಕಾಯಿನ ತಿನ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.